ಬಿಜೆಪಿ ಮತ್ತು ಜೆಡಿಎಸ್ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಮೈತ್ರಿ ಮಾಡಿಕೊಳ್ತಿರೋದ್ರಿಂದ ಲೋಕಸಭಾ ಚುನಾವಣೆ ಸಂಪೂರ್ಣವಾಗಿ ರಂಗೇರುವಂತಹ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಮಾಜಿ ಸಿಎಂ ಕುಮಾರಸ್ವಾಮಿ ಹೊಸ ಅಧ್ಯಾಯಕ್ಕೆ ಮುನ್ನುಡಿ ಬರೆದಿತಾ ಇದ್ದು, ಅವಶ್ಯಕತೆ ಬಿದ್ದರೆ ಸುಮಲತಾ ಅವರನ್ನ ಭೇಟಿ ಆಗ್ತೀನಿ ಅಂತ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ. ಸುಮಲತಾ ಆಪ್ತ ಸಚ್ಚಿದಾನಂದ ಭೇಟಿ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟ ಎಚ್ಡಿಕೆ, ಸುಮಲತಾ ಅವರು ಬಿಜೆಪಿಯಲ್ಲಿ ಮುಂದುವರಿಯೋದಾದ್ರೆ ಬಿಜೆಪಿ ಪರವಾಗಿ ಇದ್ರೆ ಭೇಟಿ ಮಾಡ್ತೀನಿ. ನಾವೇನು ಇಂತಹ ಕ್ಷೇತ್ರದಿಂದ ನಿಲ್ತೀವಿ ಅಂತ ಹೇಳಿದ್ದೀವಾ? ಇಂತಹವರಿಗೆ ತೊಂದರೆ ಕೊಟ್ಟು ನಿಲ್ಲಬೇಕು ಅಂತ ಇದ್ದೀವಾ? ಯಾವುದು ಇನ್ನೂ ಚರ್ಚೆ ಆಗಿಲ್ಲ. ಇವೆಲ್ಲ ಪ್ರಾರಂಭಿಕ ಹಂತದಲ್ಲಿ ಇರೋದು. ಸಂಕ್ರಾಂತಿ ಬಳಿಕ ಸೀಟು ಹಂಚಿಕೆ ಫೈನಲ್ ಆಗುತ್ತೆ ಅಂದ್ರು. ಆದರೆ ಒಂದೇ ಕಲ್ನಲ್ಲಿ ಎರಡು ಹಕ್ಕಿ ಹೊಡೆಯಲು ಎಚ್ಡಿಕೆ ಪ್ಲಾನ್ ಮಾಡಿದ್ದಾರೆ ಎನ್ನಲಾಗಿದೆ. ಮಂಡ್ಯದಿಂದ ತಾವು ಸ್ಪರ್ಧಿಸಿ, ಬೆಂಗಳೂರು ಗ್ರಾಮಾಂತರದಿಂದ ಸಿಪಿ ಯೋಗೇಶ್ವರ್ ಸ್ಪರ್ಧಿಸಿದ್ರೆ, ಅಲ್ಲಿ ಗೆದ್ರೆ ಚನ್ನಪಟ್ಟಣದಿಂದ ಪುತ್ರ ನಿಖಿಲ್ರನ್ನ ಶಾಸಕನಾಗಿಸಬಹುದು ಅನ್ನುವಂತಹ ಯೋಜನೆ ಇದೆ ಅನ್ನೋದು ಮತ್ತೊಂದು ಚರ್ಚೆ. ಎಲ್ಲರೂ ಭೇಟಿ ಮಾಡ್ತಾರೆ. ಅಂಥ ಸಮಯ ಬಂದು ಸುಮಲತಾ ಅವ್ರನ್ನೂ ಭೇಟಿ ಮಾಡ್ತೀನಿ. ಅವರು ಬಿ ಜೆ ಪಿನಲ್ಲೇ ಮುಂದುವರಿಯೋದಾದರೆ, ಬಿ ಜೆ ಪಿಯ ಪರವಾಗಿ ಅವರಿದ್ದರೆ ಅವ್ರನ್ನೂ ಭೇಟಿ ಮಾಡ್ತೀನಿ. ಏನು ನಾವೇನು ಇಲ್ಲಿ ಇಂಥ ಕ್ಷೇತ್ರದಿಂದ ನಾವು ನಿಲ್ತೀವಿ ಅಂತ ಹೇಳಿದ್ದೇವ? ಇಲ್ಲ ಇಂಥವ್ರಿಗೆ ತೊಂದರೆ ಕೊಟ್ಟು ನಿಲ್ಲಬೇಕು ಅಂತ ಇದ್ದೇವ? ಯಾವುದು ಇನ್ನೂ ನಾವು ಚರ್ಚೆನೇ ಮಾಡಿಲ್ಲ. ಇವೆಲ್ಲ ಪ್ರಾರಂಭಿಕ ಹಂತದಲ್ಲಿರ್ತಕ್ಕಂಥದ್ದು. ಈಗ ಬಿ ಜೆ ಪಿ ಪಕ್ಷದಲ್ಲಿರ್ತಕ್ಕಂಥ ಜೆ ಡಿ ಎಸ್ ಪಕ್ಷದಲ್ಲಿರ್ತಕ್ಕಂಥವ್ರು ನಾವು ಒಟ್ಟಾಗಿ ಒಂದು ಸೌಹಾರ್ದತೆಯಿಂದ ಕೆಲಸ ಮಾಡಬೇಕು. ಎಲ್ಲರ ಜೊತೆ ಕೂತು ಚರ್ಚೆ ಮಾಡೋಣಂತೆ. ಏನು ಹಾಗಾದ್ರೆ ಕುಮಾರಸ್ವಾಮಿ ಅವರ ಇಂಟೆನ್ಷನ್? ಯಾಕೆ ಈ ರೀತಿಯ ಮಾತುಗಳನ್ನ ಆಡಿರಬಹುದು ಅನ್ನುವಂತಹ ಪ್ರಶ್ನೆ ಈಗ ಸದ್ಯ ಚರ್ಚಾಸ್ಪದ ವಿಚಾರ. ಯಾಕಂದ್ರೆ ಮಗನ ವಿರುದ್ಧವಾಗಿ ಅವರು ಸ್ಪರ್ಧೆಗಿಳಿದಿದ್ರು. ಅಲ್ಲಿ ದೊಡ್ಡ ಮಟ್ಟಿಗಿನ ಫೈಟ್ ನಿರ್ಮಾಣಗೊಂಡು ಮಗನ ಮೊದಲ ರಾಜಕೀಯ ಎಂಟ್ರಿಯ ಪ್ರಥಮ ಭವಿಷ್ಯವೇ ಅಲ್ಲಿ ಮುಳುಗಡೆ ಆಗಿತ್ತು. ಸೊ ಈ ಒಂದು ಜಿದ್ದು ಅಲ್ಲಿತ್ತು. ಆ ಜಿದ್ದಿದ್ದು ಕೂಡ ಈಗ ಅವ್ರನ್ನ ಭೇಟಿ ಆಗ್ತೀನಿ ಅಂತ ಅಂದ್ರೆ ಅದು ಒಂದು ರಾಜಕೀಯ ಅನಿವಾರ್ಯತೆ. ಅವರು ಒಂದು ಮಾತು ಹೇಳ್ತಾರೆ, ಬಿಜೆಪಿಯಲ್ಲೇ ಸುಮಲತಾ ಅವ್ರು ಮುಂದುವರಿತೀವಿ ಅನ್ನೋದಾದ್ರೆ ಅಂತ. ಆಗ ಅವರು ಮಿತ್ರ ಪಕ್ಷದ ಜೊತೆಗಿನ ನಿರ್ಧಾರಗಳೇನಿರುತ್ತೆ ಅದರಂತೆ ನಡ್ಕೊಳ್ಬೇಕಾಗತ್ತೆ, ಅದರಂತೆ ಭೇಟಿ ಮಾಡಬೇಕಾದಂತಹ ಪರಿಸ್ಥಿತಿಯೂ ಕೂಡ ಬರಬಹುದು. ಆ ಕಡೆ ಸುಮಲತಾ ಅವರು ನಾನು ಮಂಡ್ಯದಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನುವಂತಹ ಸಂದರ್ಭ ಬಂದಾಗ ಕುಮಾರಸ್ವಾಮಿ ಅವರು ಅದನ್ನ ವಿರೋಧಿಸುವಂತಹ ಪರಿಸ್ಥಿತಿಯಲ್ಲೂ ಕೂಡ ಇರೋದಿಲ್ಲ. ಯಾಕಂದ್ರೆ ಒಗ್ಗಟ್ಟಿನ ಪ್ರದರ್ಶನ ಬಿಜೆಪಿ ಮತ್ತು ಜೆಡಿಎಸ್ ಅಲ್ಲಿ ಮಾಡಲೇಬೇಕಾಗಿರುತ್ತೆ. ಕಾರಣ ಅವ್ರು ಹೇಳ್ತಾ ಇರೋದು, ನಾನು ಶಪಥ ಮಾಡ್ತಾ ಇದ್ದೀನಿ 28 ಕ್ಷೇತ್ರಗಳನ್ನ ನಾವು ಗೆಲ್ತೀವಿ, ಆ ಮೂಲಕವಾಗಿ ಕಾಂಗ್ರೆಸ್ ಅನ್ನ ಸೋಲಿಸ್ತೀವಿ ಅಂತ. ಈ ಒಂದು ಅಜೆಂಡಾಗೋಸ್ಕರ ಎಲ್ಲಾ ರೀತಿಯಾದಂತಹ ವೈರತ್ವ, ಏನೇ ಮನಸ್ತಾಪ, ಜಿದ್ದು ಏನೇ ಇದ್ರು ಅದನ್ನೆಲ್ಲ ಪಕ್ಕಕ್ಕಿಟ್ಟು ಒಂದೇ ಗುರಿಯೊಂದಿಗೆ ಹೋರಾಡೋಣ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದಿರೋ ಹಾಗೆ ಕಾಣಿಸ್ತಾ ಇದೆ. ಅದರ ಪರಿಣಾಮ ಮತ್ತು ಎಲ್ಲೆಲ್ಲಿ ಜೆಡಿಎಸ್ನ ಶಾಸಕರುಗಳು ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡ್ತಾರೋ ಅಂಥವ್ರನ್ನೆಲ್ಲ ಇವರು ಒಂದು ಆಫರ್ ಕೊಡ್ತಾ ಇದ್ದಾರೆ. ಪ್ರಾದೇಶಿಕ ಪಕ್ಷವೇ ನಿರ್ನಾಮ ಆಗ್ಬಿಡ್ಬೇಕು ಅನ್ನೋದು ಏಕೈಕ ಅಜೆಂಡಾವನ್ನ ಕಾಂಗ್ರೆಸ್ ಇಟ್ಕೊಂಡಿದೆ. ಅದಕ್ಕೆ ಅವಕಾಶ ಮಾಡಿಕೊಡಲ್ಲ, ಅದರ ಬಿಸಿಯನ್ನ ಲೋಕಸಭೆಯಲ್ಲಿ ತಟ್ಟಿಸ್ತೀವಿ ಅಂತ. ಸೊ ಈ ಕಾರಣದಿಂದಾಗಿ ತನ್ನ ಶತ್ರುವೇ ಇರಬಹುದು, ಆದರೆ ಈಗ ಮತ್ತೊಬ್ಬ ಶತ್ರುವನ್ನ ಹೋರಾಡಬೇಕು ಅಂದ್ರೆ, ಅವರನ್ನ ಸೋಲಿಸಬೇಕು ಅಂತಂದ್ರೆ ಈಗಿರುವಂತಹ ಒಂದು ಮೈತ್ರಿಯನ್ನ ನಾನು ನಿಭಾಯಿಸಬೇಕು ಅನ್ನುವಂತಹ ಆಲೋಚನೆ ಬಹುಶಃ ಕುಮಾರಸ್ವಾಮಿ ಅವರಲ್ಲಿರಬಹುದು. ಅದರ ಪರಿಣಾಮವಾಗಿ ಅವರು ಆ ರೀತಿಯ ಹೇಳಿಕೆಯನ್ನ ಕೊಟ್ಟಿರಬಹುದು. ಅಗತ್ಯ ಬಿದ್ದರೆ ಸುಮಲತಾ ಅವರನ್ನ ಭೇಟಿ ಆಗ್ತೀನಿ ಅಂತ ಎಚ್ಡಿಕೆ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಇದರ ಬೆನ್ನಲ್ಲೇ ಬಹಳಷ್ಟು ಚರ್ಚೆಗಳು, ಕುತೂಹಲವು ಕೂಡ ಮೂಡ್ತಾ ಇದೆ. ರಾಜಕೀಯ ಪಡಸಾಲೆಯಲ್ಲಿ ಜೋರು ಚರ್ಚೆ. 2019ರಲ್ಲಿ ರಾಜಕೀಯ ಚದುರಂಗದಾಟದಲ್ಲಿ ಒಳೆಯೇಟು ಹೊರೆಯೇಟುಗಳ ಮೇಲಾಟದಲ್ಲಿ ಸುಮಲತಾ ಗೆದ್ದು ಬೀಗಿದ್ರು. ಆದರೆ ಎಚ್ಡಿಕೆ ಈಗಿನ ಹೇಳಿಕೆ ಬಹಳಷ್ಟು ವಿಶ್ಲೇಷಣೆಗೆ ಕಾರಣವಾಗ್ತಾ ಇದೆ. ಏನಿರಬಹುದು ಹಾಗಾದ್ರೆ ಅವರ ಮನಸ್ಸಿನಲ್ಲಿ? ಯಾವ ಕಾರಣಕ್ಕೆ ಭೇಟಿ ಆಗ್ತೀನಿ ಅಂತಿದ್ದಾರೆ ಅನ್ನೋದನ್ನ ಗಮನಿಸೋಣ. 2019ರ ಲೋಕಸಭಾ ಚುನಾವಣೆಯಲ್ಲಿ ಸ್ವಾಭಿಮಾನದ ರಣರಂಗವಾಗಿತ್ತು ಮಂಡ್ಯ. ಸೊ ಅದು ಇಡೀ ಚುನಾವಣೆಯಲ್ಲಿ ಮಂಡ್ಯ ಮಾತ್ರ ಕೇಂದ್ರೀಕೃತವಾಗಿತ್ತು. ಮಂಡ್ಯ ಏನಾಗಬಹುದು ಅನ್ನುವಂಥದ್ದು ಪ್ರತಿದಿನವೂ ಕೂಡ ಮಂಡ್ಯದ ಸುದ್ದಿಯ ಹೈಲೈಟ್ ಆಗ್ತಾ ಇತ್ತು. ಆ ಪರಿಪ್ರಮಾಣದ ಒಂದು ಫೈಟ್ಗೆ ಕಾರಣವಾಗಿತ್ತು ಜೆಡಿಎಸ್ ಮತ್ತು ಸುಮಲತಾ ಅವರ ಒಂದು ಫೈಟ್. ಈ ಬಾರಿ ಬಿಜೆಪಿ ಜೆಡಿಎಸ್ ಇವರು ಕೂಡ ಮೈತ್ರಿ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಯಾರ ಪಾಲಾಗತ್ತೆ ಮಂಡ್ಯ ಅನ್ನುವಂತಹ ಪ್ರಶ್ನೆ. ಇಲ್ಲಿ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಸ್ಪರ್ಧೆ ಮಾಡಬಹುದು ಅನ್ನುವಂತಹ ಒಂದು ಚರ್ಚೆ ಕೂಡ ಇದೆ. ಅದಕ್ಕೆ ಸಂಬಂಧಿಸಿದ ಹಾಗೆ ಅವರು ಮಾತನಾಡೋ ಮೂಲಕವಾಗಿ ನನ್ನ ಸ್ನೇಹಿತರು ಕೇಳ್ತಾ ಇದ್ದಾರೆ, ನೋಡೋಣ, ಆದ್ರೆ ನನಗೆ ಏನು ಕೇಂದ್ರ ಮಂತ್ರಿ ಆಗಬೇಕು ಅನ್ನುವಂತಹ ಆಸೆ ಆಕಾಂಕ್ಷೆಗಳೇನೂ ಇಲ್ಲ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲೇನಾದರೂ ಇಲ್ಲ ನೀವು ಸ್ಪರ್ಧೆ ಮಾಡಿ ಅಂತ ಬಿಜೆಪಿ ನಾಯಕರು ಹೇಳಿದಂತಹ ಸಂದರ್ಭದಲ್ಲಿ
ಅವರೇ ಮಂಡ್ಯ ಕಣದಲ್ಲಿ ಇರಬಹುದು. ಆಗ ಸುಮಲತಾ ಅವರ ಭವಿಷ್ಯ ಏನು, ಅವರನ್ನ ರಾಜ್ಯಸಭೆಗೆ ಕಳಿಸ್ಕೊಡ್ಬಹುದಾದಂತಹ ಸಾಧ್ಯತೆ, ಈ ರೀತಿಯಾದಂತಹ ಒಪ್ಪಂದಗಳಿಗೆ ಬರಬಹುದೇನೋ. ಈ ಸಲ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿಯೇ ಇರಬಹುದು ಅನ್ನೋ ಚರ್ಚೆ ಕೂಡ ಇದೆ. 2019ರಲ್ಲಿ ಒಬ್ಬರಿಗೊಬ್ರು ಕತ್ತಿ ಮಸಿಯುವ ಲೆವೆಲ್ಗೆ ಯಾವ ರೀತಿಯಾದಂತಹ ಮಾತುಗಳ ಎಕ್ಸ್ಚೇಂಜ್ ಆಗಿತ್ತು, ಯಾವ ಚಾಲೆಂಜಸ್ಸು ಸವಾಲುಗಳನ್ನೆಲ್ಲ ಹಾಕಿದ್ರು ಅನ್ನೋದನ್ನು ಕೂಡ ಎಲ್ಲರೂ ಗಮನಿಸಿದ್ರು. ಸೊ ಈ ಬಾರಿ ಆ ರೀತಿಯಾದಂತಹ ಮಾತಿಗೆ ಅವಕಾಶವನ್ನ ಮಾಡಿಕೊಡದೆ ಮೈತ್ರಿಗೆ ಶರಣಾಗೋ ಮೂಲಕವಾಗಿ ಒಂದು ಒಗ್ಗಟ್ಟಿನ ಪ್ರದರ್ಶನ ಆಗಬೇಕು. ಆ ನಿಟ್ಟಿನಲ್ಲಿ ಇದೆಲ್ಲವನ್ನು ಕೂಡ ಪಕ್ಕಕ್ಕೆ ಸರಿಸಬೇಕು ಅಂತ ಈಗಲಿಂದಲೇ ಆ ಒಂದು ಮಾತುಗಳನ್ನ ಹರಿಬಿಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಅದರ ಪರಿಣಾಮ 2019ರಲ್ಲಿ ಆದಂತಹ ಒಂದು ಹರಿತವಾದಂತಹ ಫೈಟ್ ಏನಿತ್ತು ಅದು ಈ ಸರಿ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ ಕೇಸ್ JDS ಕೂಡ ಸ್ಪರ್ಧೆಗಿಳಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಏನಾದರೂ ಅಲ್ಲಿ ಹೋದ್ರೆ ಆ ರೀತಿಯ ಸಪೋರ್ಟ್ ಎರಡೂ ಕಡೆಯಿಂದಲೂ ಬರಬಹುದು. ಈಗ ಸುಮಲತಾ ಭೇಟಿ ಮಾಡಿ ಮಾತನಾಡ್ತೀನಿ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಅವರು ಬಿಜೆಪಿಯಲ್ಲೇ ಮುಂದುವರಿತಾರೆ ಅನ್ನೋದಾದ್ರೆ ಅಂತ. ಸೊ ಮುಂದುವರಿತೀನಿ ಅಂತ ಅವರಿಗೆ ಆಲ್ರೆಡಿ ಹೇಳ್ಕೊಂಡಿರೋದ್ರಿಂದ ಬದಲಾವಣೆ ಆಗೋದು ಬಹುಶಃ ಡೌಟ್. ಕಳೆದ ಚುನಾವಣೆಯ ಕದನ ಈಗ ಇರಲ್ಲ ಅನ್ನುವಂತಹ ಸುಳಿವನ್ನು ಕೂಡ ಕುಮಾರಸ್ವಾಮಿ ಅವರು ಕೊಡ್ತಾ ಇದ್ದಾರೆ. ನಾಳೆ ನಮ್ಮ ಪಕ್ಷದಿಂದಲೇ ಸ್ಪರ್ಧೆ ಮಾಡಬಹುದು, ಇಲ್ಲ ನೀವೇ ಸ್ಪರ್ಧೆ ಮಾಡಬಹುದು, ಇಬ್ರು ಕೂಡ ಒಗ್ಗಟ್ಟಾಗಿ ಹೋಗೋಣ ಅಂತ. HDK ಸಂಧಾನ ಹೇಳಿಕೆಗೆ ಸುಮಲತಾ ಪ್ರತಿಕ್ರಿಯೆ ಏನಾಗಿರಬಹುದು ಅನ್ನೋದು ಸದ್ಯದ ಕುತೂಹಲ. ಇಬ್ರು ಮಂಡ್ಯ ಬೇಕೇ ಬೇಕು ಅಂತ ಪಟ್ಟು ಹಿಡಿದಂತಹ ಸಂದರ್ಭದಲ್ಲಿ ಬಿಜೆಪಿಯ ಹೈಕಮಾಂಡ್ ಇದನ್ನ ಹೇಗೆ ನಿಭಾಯಿಸುತ್ತೆ, ಅದೊಂದು ಚಾಲೆಂಜ್ ಅವ್ರಿಗಿದ್ದೇ ಇರುತ್ತೆ. ಸೊ ಆ ಚಾಲೆಂಜ್ಗೆ ಅವಕಾಶವನ್ನ ಮಾಡಿಕೊಡ್ತಾರಾ ಕುಮಾರಸ್ವಾಮಿ, ನೋಡಬೇಕು. ಇನ್ನು ಮಹತ್ವದ ಬೆಳವಣಿಗೆಯಲ್ಲಿ ಮಾಜಿ ಸಚಿವ CT ರವಿ ಅವರು ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ದಾರೆ, ಚರ್ಚೆ ನಡೆಸಿದ್ದಾರೆ. ಬಿಡದಿ ತೋಟದ ಮನೆಯಲ್ಲಿ ಇಬ್ಬರೂ ಕೂಡ ಚರ್ಚೆಯನ್ನು ನಡೆಸಿದ್ದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಮೇಲೆ CT ರವಿ ಅವರ ಕಣ್ಣಿಟ್ಟಿದೆ. CT ರವಿ ಭೇಟಿ ಬೆನ್ನಲ್ಲೇ ಬೆಂಗಳೂರಿನ ಪದ್ಮನಾಭನಗರ ನಿವಾಸಕ್ಕೆ ಆಗಮಿಸಿದ ದೇವೇಗೌಡರ ಜೊತೆ ಚರ್ಚೆ ನಡೆಸಿದ್ದಾರೆ ಕುಮಾರಸ್ವಾಮಿ ಅವರು. ಕೇಂದ್ರದಲ್ಲಿ ನಾನು ಮಂತ್ರಿಯಾಗುವ ಬಗ್ಗೆ ಚಿಂತನೆ ಇಲ್ಲ, 28 ಕ್ಷೇತ್ರ ಗೆಲ್ಲೋದಷ್ಟೇ ನಮ್ಮ ಗುರಿ, ಕಾಂಗ್ರೆಸ್ ದುರಹಂಕಾರವನ್ನ ಕಡಿಮೆ ಮಾಡಬೇಕು, CT ರವಿ ಜೊತೆ ಮುಂದೆ ಒಟ್ಟಾಗಿ ಕೆಲಸ ಮಾಡಬೇಕು ಅನ್ನೋದರ ಬಗ್ಗೆ ಚರ್ಚೆ ಆಗಿದೆ ಅಂದ್ರು. ಈ ಮಧ್ಯೆ ಮುನಿಸಿಕೊಂಡಿರುವ MTB ನಾಗರಾಜ್ ನಿವಾಸಕ್ಕೆ ವಿಜಯೇಂದ್ರ ಅವರು ಭೇಟಿ ಕೊಟ್ಟರು, ಚರ್ಚೆಯನ್ನ ನಡೆಸಿ ಸಮಾಧಾನ ಪಡಿಸುವ ಕೆಲಸವನ್ನ ಮಾಡಿದ್ರು. ಕೇಂದ್ರದಲ್ಲಿ ಮಂತ್ರಿ ಆಗೋದು ಅದೆಲ್ಲ ನನ್ನ ತಲೆಗೆ ಹಚ್ಕೊಂಡಿಲ್ಲ. ನನ್ನ ಮುಂದೆ ಇರೋದು 28ಕ್ಕೆ 28 ಗೆಲ್ಲಬೇಕು. ಕಾಂಗ್ರೆಸ್ನ ಅವರ ದುರಹಂಕಾರ ಇದೆಯಲ್ಲ, CT ರವಿ ಅವರು ಭೇಟಿಯಾಗಿದ್ರು. ಮುಂದೆ ಜಾಯಿಂಟ್ ಆಗಿ ಕೆಲಸ ಮಾಡಬೇಕಲ್ಲ, ಅದಕ್ಕೆ ಹಲವಾರು ವಿಷಯಗಳು ಚರ್ಚೆ ಮಾಡಿಲ್ಲ. ಯಾವುದೋ 2 ಕ್ಷೇತ್ರದ ಬಗ್ಗೆ ಚರ್ಚೆ. ವಿಧಾನಸಭಾ ಸೋಲಿನ ನಂತರದಲ್ಲಿ ಮುನಿಸಿಕೊಂಡಿರುವಂತಹ ವಿ ಸೋಮಣ್ಣ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು, ನನ್ನ ಹೈಕಮಾಂಡ್ನ ಭೇಟಿ ಆಗ್ತೀನಿ, ಅಲ್ಲಿ ನನ್ನ ಸಮಸ್ಯೆ ಬಗೆಹರಿಸ್ಕೊಳ್ತೀನಿ ಅಂತ. ಅದಕ್ಕೆ ಮುಹೂರ್ತ ನಾಳೆ ಸಿಕ್ಕಂತೆ ಕಾಣಿಸ್ತಾ ಇದೆ. ನಾಳೆ ಸಂಜೆ 4:30 ವಿಮಾನದಲ್ಲಿ ದೆಹಲಿಗೆ ಹೋಗ್ತಾ ಇದ್ದಾರೆ. 2-3 ದಿನ ದೆಹಲಿಯಲ್ಲೇ ಇರ್ತಾರೆ. ಅಮಿತ್ ಶಾ, JP ನಡ್ಡಾ ಅವರನ್ನ ಭೇಟಿ ಮಾಡಿ ಚರ್ಚೆ ನಡೆಸ್ತಾರೆ. ಡಬಲ್ ಕ್ಷೇತ್ರದಲ್ಲಿ ಸೋಲು, ತಮಗಾದ ಅನ್ಯಾಯದ ಬಗ್ಗೆ ಮನವರಿಕೆ ಮಾಡಿಕೊಡ್ತಾರೆ. ಯಡಿಯೂರಪ್ಪ ವಿರುದ್ಧವೇ ದೂರು ಕೊಡುವ ಸಾಧ್ಯತೆಯೂ ಕೂಡ ಇಲ್ಲ ಅನ್ನೋ ಹಾಗಿಲ್ಲ. ಜೊತೆಗೆ ತಮಗೆ ತುಮಕೂರು ಲೋಕಸಭಾ ಟಿಕೆಟ್, ಪುತ್ರನಿಗೆ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ ಬೇಡಿಕೆಯನ್ನು ಕೂಡ ವರಿಷ್ಠರ ಮುಂದೆ ಇಡಬಹುದು ಸೋಮಣ್ಣ ಅವರು. ಪ್ರಧಾನಿ ಮೋದಿಯವರ ಭೇಟಿಗೂ ಕೂಡ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ. ಹೈಕಮಾಂಡ್ ಜೊತೆಗಿನ ಈ ಮಾತುಕತೆ ಫಲಪ್ರದ ಆಗದಿದ್ರೆ ಸಂಕ್ರಾಂತಿ ಬಳಿಕ ತಮ್ಮ ಮುಂದಿನ ನಡೆ ಏನು ಅನ್ನೋದನ್ನ ಅವರು ನಿರ್ಧಾರ ಮಾಡಿಕೊಳ್ಳಬಹುದು. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಣ ಮತ್ತೊಮ್ಮೆ ಡಿಜೆ ಹಳ್ಳಿ ಮತ್ತು ಕೆಜಿ ಹಳ್ಳಿಯ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಪ್ರಕರಣದಲ್ಲಿ ಬಂಧಿತರಲ್ಲಿ ಅಮಾಯಕರಿದ್ದರೆ ರಕ್ಷಿಸಬೇಕಲ್ವಾ ಅಂತ DCM DK ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟರು. ಈಗ ಬಿಜೆಪಿ ನಾಯಕರು ಮುಗಿಬಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮಾತನಾಡಿ, DKಶಿಗೆ ವಿನಾಶಕಾಲೇ ವಿಪರೀತ ಬುದ್ಧಿ, ಕಾಂಗ್ರೆಸ್ ಅಲ್ಪಸಂಖ್ಯಾತರ ಓಲೈಕೆ ಮಾಡ್ತಾ ಇದೆ ಅಂತ ಆರೋಪ ಮಾಡಿದ್ರು. ಮಾಜಿ ಸಿಎಂ ಬೊಮ್ಮಾಯಿ ಕಿಡಿಕಾರಿದ್ರು, ನಿಜವಾದ ಕೋಮುವಾದಿ ಅಂದ್ರೆ ಅದು ಕಾಂಗ್ರೆಸ್, ರಾಜ್ಯದಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿ ವಾತಾವರಣ ಇದೆ ಅಂತ ವಾಗ್ದಾಳಿ ನಡೆಸಿದ್ರು. ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಮಾತನಾಡಿ, ಸಾಕ್ಷಿಗಳನ್ನ ವೀಕ್ ಮಾಡಲು ಹೊರಟಿದ್ದಾರೆ, ತಾಲಿಬಾನ್ ರೀತಿ ಸರ್ಕಾರ ಮಾಡಲು ಸಿದ್ದರಾಮಯ್ಯ ನಿರ್ಧರಿಸಿದ್ದಾರೆ ಅಂದ್ರು. ಶೋಭಾ ಕರಂದ್ಲಾಜೆ ಪ್ರತಿಕ್ರಿಯಿಸಿದ್ರು, ರಾಜ್ಯದಲ್ಲಿ ವಿಧ್ವಂಸಕ ಕೃತ್ಯಕ್ಕೆ ಯತ್ನಗಳನ್ನ ಮಾಡಲಾಗ್ತಾ ಇದೆ, ಅದನ್ನ ರಕ್ಷಿಸುವಂತಹ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿದ್ರು. ಅಮಾಯಕರಿಗೆ ತೊಂದರೆ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ಯಾರು ಕಾನೂನು ಕೈಗೆ ತೆಗೆದುಕೊಂಡಿದ್ದಾರೆ ಅದಕ್ಕೆ ನಮ್ದೇನು ಅಭ್ಯಂತರ ಏನಿಲ್ಲ. ಸುಮ್ಮನೆ ಅಮಾಯಕರೆಲ್ಲ ಕೆಲವೆಲ್ಲ ತೇಲಾಕೊಂಡಿದ್ದಾರೆ ಅನ್ನೋದು ಇದೆ. ಅದನ್ನು ನಾನು ನಮ್ಮ ಸಂಬಂಧಪಟ್ಟಂತ ಪೊಲೀಸ್ ಅಧಿಕಾರಿಗಳ ಹತ್ರ ಮಾತಾಡ್ತೀನಿ. ವಿನಾಶಕಾಲೇ ವಿಪರೀತ ಬುದ್ಧಿ. ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಎಲ್ಲೋ ಒಂದ್ ಕಡೆ ಅಲ್ಪಸಂಖ್ಯಾತರಿಂದನೇ ತಾವು ಅಧಿಕಾರಕ್ಕೆ ಬಂದಿದ್ದೇವೆ ಅನ್ನೋ ಭಾವನೆ ಇದ್ದಂತೆ ಕಾಣ್ತದೆ. ಡಿಜೆ ಹಳ್ಳಿ ಕೆಜೆ ಹಳ್ಳಿ ಪ್ರಕರಣದಲ್ಲಿ ಯಾವ ದೇಶದ್ರೋಹಿಗಳು ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಬೆಂಕಿ ಹಚ್ಚತಕ್ಕಂಥ ಕೆಲಸ ಮಾಡಿದ್ದಾರೋ ಅವರನ್ನ ನಿರಪರಾಧಿಗಳು ಅನ್ನುವ ರೀತಿ ಬಿಂಬಿಸಕ್ಕೆ ಹೊರಟಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಖಂಡನೀಯ ಮತ್ತು ಅಕ್ಷಮ್ಯ ಅಪರಾಧನೂ ಸಹ. ನಿಜವಾದಂಥ ಕೋಮುವಾದಿ ಯಾರಾದರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ.
ಅದರ ಮೇಲೆ ಏನು ವಿಚಾರಣೆ ಇತ್ತು ಆ ವಿಚಾರಣೆಯ ವರದಿಯನ್ನು ಕಾಂಗ್ರೆಸ್ ಸರ್ಕಾರವೇ ಪೊಲೀಸರು ಮಾಡಿದ ಸರಿ ಅಂತ ಒಪ್ಕೊಂಡಿದೆ. ಈಗ ಅಮಾಯಕರ ಮೇಲೆ ಪೊಲೀಸರು ಕೇಸ್ ಹಾಕಿದ್ರು ಅವತ್ತು ಅಂತನ್ನುವಂಥದ್ದು ಈ ದ್ವಿನೀತಿ ಇದೆಯಲ್ಲ, ಅದು ಓಲೈಕೆಯ ರಾಜಕಾರಣದ ಒಂದು ಭಾಗ. ಅದು ಮುಸಲ್ಮಾನರಿಗೂ ದಾರಿ ತಪ್ಪಿಸ್ತಾ ಇದ್ದಾರೆ, ಈ ಕಡೆ ನಮ್ಮ ಕರ್ನಾಟಕದ ಜನತೆಗೂ ಕೂಡ ದಾರಿ ತಪ್ಪಿಸ್ತಾ ಇದ್ದಾರೆ. ಅವರು ಅಮಾಯಕರು ಅಂತ ಹೇಳಿ ಯಾರು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಇದ್ದಾರೆ, ಸಾಕ್ಷಿಗಳಿದ್ದಾರೆ, ಅವರ ವಿರುದ್ಧವಾಗಿ ಅದನ್ನು ವೀಕ್ ಮಾಡಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ ಪಾರ್ಟಿಯವರು. ಸಮಾಜದ ಎಂಥದೇ ಬೆಲೆ ಕೊಟ್ಟಾದ್ರು ಅವ್ರನ್ನ ಉಳಿಸಬೇಕು ಅನ್ನುವಂಥ ಸಂಕಲ್ಪವನ್ನು ಕಾಂಗ್ರೆಸ್ ಪಾರ್ಟಿಯವರು ಮಾಡಿದಂಗೆ ಕಾಣ್ತಾ ಇದ್ದಾರೆ. ರಾಜ್ಯದಲ್ಲಿ ವಿಧ್ವಂಸಕ ಕೃತ್ಯವನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಭಯೋತ್ಪಾದಕರನ್ನ, ದೇಶದ್ರೋಹಿಗಳನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಸಿದ್ದರಾಮಯ್ಯನವರ ಸರ್ಕಾರ ನಿರಂತರವಾಗಿ ಮಾಡ್ತಾ ಬಂದಿದೆ. ತಮ್ಮದೇ ಪಕ್ಷದಲ್ಲಿದ್ದಂತಹ ಒಬ್ಬ ಶಾಸಕನನ್ನ ಯಾವಾಗ ಕೈ ಬಿಟ್ರೋ ಆಗಲೇ ಯಾರು ಅಮಾಯಕರು, ಯಾರು ತಪ್ಪಿತಸ್ಥರು ಇದನ್ನು ನೀವು ಪ್ರೂವ್ ಮಾಡ್ಕೊಂಡ್ಬಿಟ್ಟಿದ್ರಿ. ಈಗ ಅದನ್ನು ನಿಮ್ಮ ಸರ್ಕಾರ ಬಂದ ಮೇಲೆ ವಾಪಸ್ ತೆಗೆದುಕೊಳ್ಳುವಂತಹ ಪ್ರಯತ್ನದ ಭಾಗವಾಗಿ ಈ ಎಲ್ಲ ಹೇಳಿಕೆಗಳು ಆಗಿಂದಾಗೆ ಬರ್ತಾ ಇದೆ. ಕುಕ್ಕರ್ ಬ್ಲಾಸ್ಟ್ ಮಾಡಿದವ್ರನ್ನೇ ಅಮಾಯಕರು ಅಂತ ಹೇಳಿದ್ರಿ, ಈಗ ಇವ್ರನ್ನ ಬಿಡ್ತೀರಾ, ಇವರು ಅಮಾಯಕರು ಅಂತ ಹೇಳ್ತೀರಿ. ಅವ್ರಿಗೂ ನಾಳೆ ದಿನ ಕ್ಲೀನ್ ಚಿಟ್ ಕೊಡೋ ಕೆಲಸಗಳು ಆಗ್ಬಿಡುತ್ತೆ. ಇನ್ನು ಅಯೋಧ್ಯೆ ಶ್ರೀರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಶುರುವಾಗ್ತಾ ಇದೆ. ಬೆಂಗಳೂರು, ಹಾಸನ, ಚಿಕ್ಕಮಗಳೂರು ಮತ್ತು ಕಲಬುರಗಿಯಲ್ಲಿ ಹಲವೆಡೆ ಮಂತ್ರಾಕ್ಷತೆ ವಿತರಣೆ ಕಾರ್ಯ ನಡೀತಾ ಇದೆ. ಮಂತ್ರಾಕ್ಷತೆ ವಿತರಣೆ ಅಭಿಯಾನದಲ್ಲಿ ಬಿಜೆಪಿ ನಾಯಕರು ಭಾಗಿಯಾದರು, ಕಾರ್ಯಕರ್ತರು ಉತ್ಸಾಹದಿಂದ ಪಾಲ್ಗೊಂಡರು. ಯಡಿಯೂರಪ್ಪ ಡಾಲರ್ಸ್ ಕಾಲೋನಿಯ ಮನೆಗಳಿಗೆ ಮಂತ್ರಾಕ್ಷತೆ ವಿತರಣೆ ಮಾಡಿದರು. ವಿಜೇಂದ್ರ ಶೇಷಾದ್ರಿಪುರದ ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ನೆರವೇರಿಸಿ ಮಂತ್ರಾಕ್ಷತೆ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು. ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದಲ್ಲಿ ಶಾಸಕ ಕೆ ಗೋಪಾಲಯ್ಯ ಚಾಲನೆ ನೀಡಿದರು. ಇನ್ನು ಜನವರಿ 22ರಂದು ಪ್ರತಿ ದೇಗುಲಗಳಲ್ಲೂ ವಿಶೇಷ ಪೂಜೆ ಸಲ್ಲಿಸಬೇಕು ಅಂತ ಬಿಜೆಪಿಗರು ಆಗ್ರಹಿಸಿದ್ದಾರೆ. ಇದಕ್ಕೆ ಸರ್ಕಾರ ಸ್ಪಂದಿಸಿದ್ದು ಮುಜರಾಯಿ ಇಲಾಖೆ ವ್ಯಾಪ್ತಿಯ ದೇಗುಲಗಳಲ್ಲಿ ಜನವರಿ 22ನೇ ತಾರೀಕು ವಿಶೇಷ ಪೂಜೆ ಸಲ್ಲಿಸೋಕೆ ಸೂಚನೆಯನ್ನು ಹೊರಡಿಸಲಾಗಿದೆ. ರಾಮಲಿಂಗಾರೆಡ್ಡಿ ಮಾತನಾಡಿದರು. ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಮಗೆ ಆಹ್ವಾನ ಬಂದಿಲ್ಲ ಅಂದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಇದನ್ನೇ ಹೇಳಿದ್ರು. ಆದರೆ ನಮ್ಮ ಅನ್ನಭಾಗ್ಯ ಅಕ್ಕಿಯನ್ನ ಮಂತ್ರಾಕ್ಷತೆಗೆ ಉಪಯೋಗಿಸಿಕೊಳ್ತಾ ಇದ್ದಾರೆ, ಸಂತೋಷ ಅಂತ ಇದನ್ನೊಂದು 4ನೇ ಬಾರಿ ಅವರು ಹೇಳಿದ್ದಾರೆ. ಇದಕ್ಕೆ ಅಶೋಕ್ ಟಾಂಗ್ ಕೊಟ್ಟು ಯಾವ ಸಿಎಂಗಳಿಗೂ ಆಹ್ವಾನ ಕೊಟ್ಟಿಲ್ಲ, ಸೋನಿಯಾ ಖರ್ಗೆ ಅವರಿಗೆ ಆಹ್ವಾನ ಕೊಟ್ಟು ಅವರಿನ್ನೂ ಮೀನಾಮೇಷ ಎಣಿಸ್ತಾ ಇಲ್ವಾ ಅಂತ ಕೇಳಿದ್ರು. ಕೋಟ್ಯಾಂತರ ಹಿಂದೂಗಳ ಶತಮಾನಗಳಿಂದ ಕಂಡಿರುವಂತಹ ಕನಸು ಇನ್ನು ಕೆಲವೇ ದಿನಗಳಲ್ಲಿ ನನಸಾಗ್ತಾ ಇದೆ. ಕರಸೇವಕನಾಗಿ ರಾಮ ಮಂದಿರ ಚಳುವಳಿಯಲ್ಲಿ ಭಾಗವಹಿಸಿದ ದಿನ ನನ್ನ ಬಾಳಿನಲ್ಲಿ ಕಂಡಂತ ಅತ್ಯಂತ ಒಂದು ಸುದಿನ. ಇಂದು ಮತ್ತೊಮ್ಮೆ ಕರಸೇವಕನಾಗಿ ಶ್ರೀರಾಮನ ಸೇವೆ ಮಾಡುವಂತ ಒಂದು ಅವಕಾಶ ಸಿಕ್ಕಿರುವಂತದ್ದು ತುಂಬಾ ನನಗೆ ಸಂತೋಷ ತಂದಿದೆ. ಪ್ರತಿಯೊಬ್ಬರು ಮನೆಗೆ ಭೇಟಿಯನ್ನು ಕೊಟ್ಟು 22ನೇ ತಾರೀಕು ಅಯೋಧ್ಯೆಯ ಏನು ರಾಮ ಮಂದಿರ ಒಂದು ಪ್ರಾಣ ಪ್ರತಿಷ್ಠಾಪನೆ ನೆರವೇರ್ತಾ ಇದೆ. ಆ ಶುಭ ದಿನದಂದು ನಾವೆಲ್ಲರೂ ಸಹ ಇಲ್ಲಿ ದೇವಸ್ಥಾನದಲ್ಲೇ ಪೂಜೆನ ಸಲ್ಲಿಸಿ ಅಂದು ಸಂಜೆ 22ರ ಸಂಜೆ ನಮ್ಮ ಮನೆಗಳಲ್ಲಿ 5 ದೀಪಗಳನ್ನ ಉತ್ತರಾಭಿಮುಖವಾಗಿ ಹಚ್ಚೋದ್ರ ಮೂಲಕ ಆ ಒಂದು ಪುಣ್ಯ ಕೆಲಸದಲ್ಲಿ ನಾವು ಕೂಡ ಪ್ರತಿಯೊಬ್ಬರು ಕೂಡ ಭಾಗಿಯಾಗಬೇಕು. ನಮ್ಮ ಮುಜರಾಯಿ ಇಲಾಖೆಯಿಂದ ಅವತ್ತು ವಿಶೇಷ ಪೂಜೆ ಮಾಡಿ ಅಂತೇಳಿ ಆಯುಕ್ತರಿಗೆ ನಿರ್ದೇಶನ ಕೊಟ್ಟಿದ್ದೆ. ಯಾಕಂದರೆ ಶ್ರೀರಾಮ ಒಬ್ಬ ಆದರ್ಶ ಪುರುಷ, ಕೋಟಿಗಟ್ಟಲೆ ಜನ ಅವನ್ನ ಪೂಜಿಸ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಮುಜರಾಯಿ ಇಲಾಖೆ ವತಿಯಿಂದ ವಿಶೇಷ ಪೂಜೆ ಮಾಡಿ ಅಂತ ಹೇಳಿದ್ದೀನಿ. ನನಗೇನು ಆಹ್ವಾನ ಬಂದಿಲ್ಲ. See, I have not been invited. Either my chief minister have not been invited. I am a Shiv, I am a Hindu, I am a Ram Bhakt, I am an Hanuman Bhakt. We all pray from here. See, we have kept all Shiva, Hanuman and here. All mandirs we have in ourselves, within our heart. There is nothing to do politicalize here. RSS people are giving this mantrakshite. Arshna is tamarind we grow. Rice we are giving to every village. ಅಕ್ಕಿ ಒಂದು ಕಡೆ, ಅರ್ಶನ ಒಂದು ಕಡೆ, ಎರಡು ಸೇರಿದ ತಕ್ಷಣ ಮಂತ್ರಾಕ್ಷತೆ ಆಗ್ತದೆ. ನಮ್ಮ ಅಕ್ಕಿನೇ ಮಂತ್ರಾಕ್ಷತೆ ಹೋಗ್ತಾ ಇದೆ. ಹೋಗ್ಲಿ, ಒಳ್ಳೇದಾಗಲಿ. ಇಲ್ಲಿಂದಲೇ ಪ್ರಾರ್ಥನೆ ಮಾಡೋಣ. ಯಾವುದೇ ಮುಖ್ಯಮಂತ್ರಿಗೆ ಏನು ಕೊಟ್ಟಿಲ್ಲ. ಮುಖ್ಯಮಂತ್ರಿಗೆ ಕೊಟ್ಟಿಲ್ಲ ಅಂದಮೇಲೆ ಉಪಮುಖ್ಯಮಂತ್ರಿಗೆ ಎಲ್ಲಿ ಕೊಡಕ್ಕೆ ಬರ್ತೈತೆ? ಉಪಮಂತ್ರಿಗೆ ಕೊಡೋ ಪ್ರಶ್ನೆನೇ ಬರಲ್ಲ. ಸೋನಿಯಾ ಗಾಂಧಿ ಅವ್ರನ್ನ ಕರೆದಿದ್ದಾರೆ, ಖರ್ಗೆ ಅವ್ರನ್ನ ಕರೆದಿದ್ದಾರೆ. ಅವ್ರು ಹೋಗೋಕ್ಕಿನ್ನ ಮೀನಾವೇಶ ಎಣಿಸ್ತಾವ್ರಲ್ಲ. ಫಸ್ಟ್ ಅವ್ರ ಮೀನಾವೇಶ ಏನಾಗ್ತೈತೋ ನೋಡೋಣ, ಆಮೇಲೆ ಡಿ ಕೆ ಶಿವಕುಮಾರ್ ಅರ್ಜಿಗೆ ಹಾಕೊಂಡ್ಲಿ. ಕರ್ನಾಟಕದಲ್ಲಿ ಗೋಧ್ರಾದಂತಹ ಘಟನೆ ಸಂಭವಿಸಬಹುದು ಅಂತ ಬಿಕೆ ಹರಿಪ್ರಸಾದ್ ಅವರು ಹೇಳಿಕೆಯನ್ನ ಕೊಟ್ಟರು. ಅಯೋಧ್ಯೆಗೆ ಹೋಗುವವರಿಗೆ ಸರ್ಕಾರ ಭದ್ರತೆ ಕೊಡಬೇಕು ಅಂತ ಅವರು ಹೇಳಿದ್ರು. ಈಗ ಬಿಜೆಪಿಗರು ಆಕ್ರೋಶವನ್ನು ಮುಂದುವರೆಸಿದ್ದಾರೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮಾತನಾಡಿ, ಕಾಂಗ್ರೆಸ್ ಮನಸ್ಥಿತಿಯೇ ಕೋಮು ಗಲಭೆ ಎಬ್ಬಿಸೋದು. ರಾಮ ಮಂದಿರ ಉದ್ಘಾಟನೆ ವೇಳೆ ಮತ್ತೆ ಕೋಮು ದಳ್ಳೂರಿಗೆ ಕಾಂಗ್ರೆಸ್ ಪ್ಲಾನ್ ಮಾಡಿದಂತೆ ಕಾಣಿಸ್ತಾ ಇದೆ ಅಂದ್ರು. ಇನ್ನು ಮಾಜಿ ಸಿಎಂ ಬೊಮ್ಮಾಯಿ ಮಾತನಾಡಿ, ಅಕಸ್ಮಾತ್ ಕರ್ನಾಟಕದಲ್ಲಿ ಏನಾದರೂ ಆದರೆ ಕಾಂಗ್ರೆಸ್ ಸರ್ಕಾರವೇ ಇದಕ್ಕೆ ಕಾರಣ ಆಗುತ್ತೆ. ಇನ್ನು ಶ್ರೀರಾಮ ಸೇನೆ ಮುತಾಲಿಕ್ ಮಾತನಾಡಿದ್ರು, ಕಾಂಗ್ರೆಸ್ಗೆ ದೇಶ ಹಿಂದೂಗಳ ಶಾಪ, ರಾಮನ ಶಾಪ ತಟ್ಟುತ್ತೆ ಅಂತ ಕಿಡಿಕಾರಿದ್ರು. ಈ ಮಧ್ಯೆ ಕರಸೇವಕ ಶ್ರೀಕಾಂತ್ ಪೂಜಾರಿ ಬಿಡುಗಡೆಯಾಗುತ್ತಲೇ ಬಿಜೆಪಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಜನವರಿ 3ರಂದು ಹುಬ್ಬಳ್ಳಿ ಶಹರ ಠಾಣೆ ಎದುರು ಪ್ರತಿಭಟನೆ ನಡೆಸಿದ ವಿಪಕ್ಷ ನಾಯಕ ಅಶೋಕ್, 3 ಶಾಸಕರು ಮತ್ತು ಓರ್ವ ಎಂಎಲ್ಸಿ ಸೇರಿ 43 ಜನರ ಮೇಲೆ ಎಫ್ಐಆರ್ ದಾಖಲಾಗಿದೆ.
ಕಾಂಗ್ರೆಸ್ಸಿನ ಮಾನಸಿಕ ಸ್ಥಿತಿನೇ ಕೋಮು ಗಲಭೆಯನ್ನು ಎಬ್ಬಿಸುವಂತದ್ದು. ದೇಶ ಶಾಂತವಾಗಿದೆ. ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಯಾವುದೇ ವಿಘಟನೆಗಳು ನಡೆದಿಲ್ಲ, ಯಾವುದೇ ಕೋಮು ದಳ್ಳೂರಿ ನಡೆದಿಲ್ಲ. ಅದಕ್ಕಾಗಿ ಮತ್ತೊಂದ್ಸರಿ ರಾಮ ಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲಿ ದೇಶದಲ್ಲಿ ಕೋಮು ದಳ್ಳೂರಿಯನ್ನು ಎಬ್ಬಿಸಬೇಕು ಅಂತ ಕಾಂಗ್ರೆಸ್ ಪ್ಲಾನ್ ಮಾಡ್ತಿದೆ ಅಂತ ಅನಿಸುತ್ತೆ. ಅದರ ಒಂದು ಚಿಕ್ಕ ಝಲಕನ್ನ ಇವತ್ತು ಹರಿಪ್ರಸಾದ್ ಅವರು ಹೇಳಿರ್ಬೋದು. ಚಿಂತನ ಮಂಥನ ಸಭೆ ಇದೆ, ಅದರಲ್ಲಿ ಎಲ್ಲ ವಿಷಯಗಳು ಚರ್ಚೆ ಆಗ್ತದೆ. ಹರಿಪ್ರಸಾದ್ ಅವರು ಏನು ಹೇಳಿದರೆ ಕೆಲವು ಮಾಹಿತಿಗಳಿದ್ರೆ ಅವರು ಗೃಹ ಸಚಿವರಿಗೆ ಆಗಲಿ ಅಥವಾ ಪೊಲೀಸರಿಗೆ ಯಾಕೆ ಮಾಹಿತಿ ಕೊಡ್ತಾ ಇಲ್ಲ? ಈ ತರ ಮಾಧ್ಯಮದಲ್ಲಿ ಹೇಳಿ ಭಯದ ವಾತಾವರಣ ಸೃಷ್ಟಿ ಮಾಡಬೇಕು ಅಯೋಧ್ಯೆ ಹೋಗೋರಿಗೆ ಅನ್ನುವಂಥದ್ದು. ಕರ್ನಾಟಕದಲ್ಲಿ ಏನಾದ್ರು ಆದ್ರೆ ಈ ಸರ್ಕಾರವೇ ಹೊಣೆ. ಕಾಂಗ್ರೆಸ್ನವರು ಟೋಟಲ್ ಹತಾಶರಾಗಿದ್ದಾರೆ. ಈ ರಾಮಶಕ್ತಿ ರಾಮನ ಭಕ್ತಿ ತಡ್ಕೊಳಕ್ ಆಗ್ತಾ ಇಲ್ಲ. ಅವರು ಮೈ ಪರ್ಚಿಕೊಳ್ಳುವಂಗಾಗಿದೆ. ಕಾಂಗ್ರೆಸ್ನವರ ಹೇಳಿಕೆ ವಿಚಿತ್ರವಾಗಿದೆ. ಇಡೀ ದೇಶದ ಹಿಂದೂಗಳ ಶಾಪ ತಟ್ಟತ್ತೆ, ರಾಮನ ಶಾಪ ತಟ್ಟತ್ತೆ ಕಾಂಗ್ರೆಸ್ನವರಿಗೆ. BK ಹರಿಪ್ರಸಾದ್ ಅವರು ಮಂತ್ರಿಗಿರಿ ಸಿಕ್ಕಿಲ್ಲ ಅಂತ ಹೇಳಿ ಏನು ಬೇಕಾದ್ ಮಾತನಾಡುವಂತಹದ್ದು ಮಾಡ್ತಾ ಇದ್ದಾರೆ.